ಈ ಉತ್ತರ ಕರ್ನಾಟಕ ಕಡೆ ಸಾಕಷ್ಟು ಮಂದಿಗೆ ಗೊತ್ತಿರ್ತದ ಊರು ಉಡಾಳ ಅಂತಂದ್ರೆ ಯಾರು ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಸರಿ ಚರ್ಚೆ ಕೂಡ ಆಗಿರ್ತೈತಿ. ಇವತ್ತು ನಮಗೊಬ್ಬ ಉಡಾಳ ಸಿಕ್ಕಾನ, ಅದು ಗಾಂಧಿನಗರದಾಗ. ಸೊ ಆ ಉಡಾಳ ಯಾರಪ್ಪ ಅಂತಂದ್ರೆ ಪೃಥ್ವಿ ಶಾಮ್ನೂರು. ಇವ ಯಾಕೆ ಇದಕ್ಕಿದ್ದಂಗೆ ಉಡಾಳ ಅದ, ಒಳ್ಳೆ ಹುಡುಗ ಇದ್ನಲ್ಲ ಅಂತ ಅನಿಸ್ಬೋದು. ಬಟ್ ಆದರೂ ಮಾತಾಡ್ಸೋಣ ಯಾಕೆ ಏನನ್ನಂಥದ್ದು. ಪೃಥ್ವಿ ಕೈಯಾಗ ರೊಟ್ಟಿ ಹಿಡ್ಕೊಂಡು, ಚಟ್ನಿ ಹಿಡ್ಕೊಂಡು, ಎಲ್ಲಕ್ಕಿಂತ ಹೆಚ್ಚಾಗಿ ಭಟ್ರ ಜೊತೆ ಟೊಪ್ಪಿ ಹಾಕ್ಸ್ಕೊಂಡು, ಡಾಲಿ ದನಿಜ ಟೊಪ್ಪಿ ಹಾಕ್ಯಾರ. ಸೊ ಹೆಂಗೆ ಅನ್ಸಕತ್ತೈತಿ, ಯಾಕೆ ಉಡಾಳ ಅದು ಚೆನ್ನಾಗಿದ್ದಲ್ಲ ಅಂತ. ಭಾಳ ಖುಷಿ ಆಗ್ತದೆ. ಈಗ ಏನಾಗಿತ್ತು ಅಂದ್ರೆ ಈ ಪದವಿ ಪೂರ್ವ ಪಿಕ್ಚರ್ ಮಾಡಿ ಭಾಳ ಒಳ್ಳೆ ಅನ್ಕೊಂಡ್ಬಿಟ್ಟಿರ್ತೀನಿ ನಾನು. ಆ್ಯಕ್ಚುಲಿ ನಾ ಹಂಗಿಲ್ಲ, ಭಾಳ ಒಳ್ಳೆ ಅನ್ಕೊಂಡ್ಬಿಟ್ಟಿದ್ರು. ಅದಕ್ಕೆ ಈಗ ಸ್ವಲ್ಪ ನಾನು ಉಡಾಳತನ ತೆಗಿಯೋಣ ಅಂತ ಡಿಸ್ಕಸ್ ಮಾಡಿ ಟೀಮು ರೊಚ್ಚಿಗೆದ್ದು ಹಿಂಗೆ ಮಾಡತ್ತೀವಿ ರೀ. ಸರಿ, ಈ ಉಡಾಳ ಹುಡುಗನಿಂದ ಒಬ್ಬಾಕಿ ಹುಡುಗಿನೂ ಇದ್ದಾಳ, ಆಕಿನೂ ಮಾತಾಡ್ಸೋಣ. ಮೇಡಮ್, ಸಹಜವಾಗಿ ಅನಿಸುತ್ತಾ ನಿಮ್ಗೆ ಯಾಕಪ್ಪ ಈ ಉಡಾಳ ಜೊತೆಗೆ ಸೇರ್ಕೊಂಡ್ಲು, ಚೆನ್ನಾಗಿದ್ಲಲ್ಲ ಅಂತ ಅನಿಸುತ್ತೆ, ಯಾಕಾದ್ರಿ ಅಂತ? ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನೇ ಅವನ್ನ ಉಡಾಳವಾಗಿ ಮಾರಿಸಿದ್ದೆ ಆ್ಯಕ್ಚುಲಿ, ನಿಜ ಹೇಳಬೇಕಂದ್ರೆ. ಬಿಕಾಸ್ ಈ ಥರ ಒಂದು ಫಿಲ್ಮ್ ಅವನು ಐ ಥಿಂಕ್ ಪೃಥ್ವಿ ಜೊತೆ ನಾನು ಮಾಡೋದು ಒಂದು ಅದೃಷ್ಟ. ಸೀರಿಯಸ್ಲಿ ಬಟ್ ಐ ಥಿಂಕ್ ಈ ಫಿಲ್ಮಲ್ಲಿ ಹಿ ಈಸ್ ದ ರಿಯಲ್ ಉಡಾಳ. ಸೊ ಐ ಆಮ್ ವೆರಿ ಹ್ಯಾಪಿ ಟು ಬಿ ವರ್ಕಿಂಗ್ ವಿತ್. ಎಸ್, ಪೃಥ್ವಿ ಸಹಜವಾಗಿ ಒಂದು ಸಿನಿಮಾದಲ್ಲಿ ಬೇರೆ ಬೇರೆ ಥರದ ಪಾತ್ರ ನೋಡಿರ್ತೀವಿ. ಒಂದು ಲವ್ ಸ್ಟೋರಿ ನೋಡಿರ್ತೀವಿ, ಕಾಲೇಜ್ ಸ್ಟೋರಿ ನೋಡಿರ್ತೀವಿ. ಬಟ್ ಯಾಕೆ ಉಡಾಳಗಿರಿ ಮಾಡಕ್ಕೆ ನಿಂತೀರಿ? ಬಟ್ರು ಒಂದು ಕತೆ ಹೇಳಿದ್ರು, ಊರಾಗ ಬಸ್ ಸ್ಟ್ಯಾಂಡಿಗೆ ಹೋಗೋ ಹೊತ್ನಾಗ ಜನ ಮಾತಾಡ್ಸ್ತಿರ್ತಾರ. ಸೊ ಅವ್ರ ಕತೆ ಎಲ್ಲ ಸೇರಿಸಿ ಮಾಡಿರುವಂಥ ಸಿನಿಮಾ ಅನ್ನೋಂಥದ್ದನ್ನ. ಸೊ ಹೆಂಗಾಯ್ತಿದು ಅಂತ ಅಂದ್ರೆ ಈ ಉಡಾಳ ಪಿಕ್ಚರ್ ನೋಡಿದ್ರೆ ನಿಮ್ಗೆ ಏಕದಮ್ ಸ್ಟಾರ್ಟಿಂಗಿಂದ ಪೂರಾ ಸಿನಿಮಾ ಎಂಡ್ ಆಗೋ ಮಟ್ಟ ನಿಮ್ಗೆ ಫುಲ್ ಎಂಜಾಯ್ಮೆಂಟ್ ಇರ್ತದೆ, ಫುಲ್ ಕಾಮಿಡಿನೇ ಇರ್ತದೆ. ಇಡೀ ಸಿನಿಮಾ ನಾವು ಸ್ಟಾರ್ಟಿಂಗಿಂದ ಎಂಡ್ ಮಟ್ಟ ಕುಂತ್ರಿ ಅಂದ್ರೆ ಫುಲ್ ನಕ್ಕು ಸಾಕಾಗಿ ಅವನು ಅಕ್ಕಪಕ್ಕದವ್ರಿಗೆ ಹೊಡೆದೋಗಿರ ಅಷ್ಟು ಮಜಾ ಇರ್ತದೆ ಸಿನಿಮಾ. ಅದೊಂದು ಅಂದರೆ ಈ ನಂಗೊಂದಿತ್ತು ಅಂದ್ರೆ ಈ ಪದವಿ ಪೂರ್ವ ಮಾಡಿದಾಗ ಒಂದು ಡೀಸೆಂಟ್ ಕ್ಯಾರೆಕ್ಟರ್ ಮಾಡಿದ್ದೆ, ಒಂದು ಈ ಫ್ರೆಂಡ್ಶಿಪ್ ವ್ಯಾಲ್ಯೂ ಹೇಳುವಂಥ ಒಂದು ಕ್ಯಾರೆಕ್ಟರ್ ಮಾಡಿದ್ದೆ. ಈಗ ನಾನು ಈ ಥರದೊಂದು ಬೇರೆ ಥರ ಅಂದ್ರೆ ಇವ ನವೀನ ಬಿಟ್ಟು ಬೇರೆ ಬೇಕಿತ್ತು ನಂಗೆ. ಅದಕ್ಕೆ ಆ ಟೈಮಲ್ಲೇ ನಮ್ಮ ಅಮೂಲ್ ಅಣ್ಣವರು ಕತೆ ಮಾಡ್ಕೊಂಡಿದ್ರು. ಅದನ್ನ ಹೇಳ್ಬೇಕಾರೆ ಅವರು ಹಿಂಗೆಲ್ಲ ಹೇಳ್ತಿದ್ರು. ಆ ಕತೆ ಓಕೆ ಅಂತ ನಡೀತಿತ್ತು. ಮಧ್ಯ ಖಾಲಿ ಕುಂತಾಗ ಒಂದು ಮಾತು ಹೇಳಿದ್ರು, ಅಂದ್ರೆ ಈ ಥರದ್ದು ಇನ್ನೊಂದು ಕತೆ ಐತಿ ಹಿಂಗೆ ಅನ್ಕೊಂಡಿನಿ. ನಂಗೆ ಅದೇ ಇಷ್ಟ ಆಗ್ಬಿಡ್ತು, ಅಣ್ಣ ಇದನ್ನು ಮಾಡೋಣ, ಅದು ಬೇಡ ಇದು ಮಾಡೋಣ, ಭಾಳ ಮಸ್ತ್ ಐತಿ ಅಂತ. ಸೊ ಅಲ್ಲಿಂದ ಉಡಾಳ ಶುರು ಆತ್ರಿ. ಎಸ್, ಸಹಜವಾಗಿ ಅಂದ್ರೆ ಈಗ ಊರಾಗ ಉಡಾಳ್ಗಿರಿ ಮಾಡಿರ್ತೀರಿ. ಬಟ್ರೆ ಹೇಳ್ತಾ ಇದ್ರಿ, ಈ ವಯಸ್ಸಿನಾಗ ಭಾಳ ಉಡಾಳ್ಗಿರಿ ಮಾಡಿದ್ದೆ, ಎಲ್ಲ ನೆನ್ಸಿದ ಪೃಥ್ವಿ ಅಂತಂದು. ಸೊ ಏನು ತುಂಬ ತರಲೆ ಮಾಡಿ, ತಮಾಷೆ ಮಾಡಿ, ಉಡಾಳ್ಗಿರಿ ಮಾಡಿ ಮನ್ಯಾಗ ಬೈಸ್ಕೊಂಡಿದ್ದಂಥ ಘಟನೆ ನೆನಪಾಕತಿ, ಸ್ಕೂಲಾಗ ಬೈಸ್ಕೊಂಡಿದ್ದು ನೆನಪಾಕತಿ. ಅದು ಸಿನಿಮಾಗೆ ಹೆಂಗೆ ಕನೆಕ್ಟ್ ಆಗುತ್ತೆ ಅಂತ. ಅಂದ್ರೆ ಈ ನಾವು ಉಡಾಳ ಅಂದ್ರೆ ನಾನು 8ನೇ ಕ್ಲಾಸ್ ಮಟ್ಟ ಸ್ವಲ್ಪ ಡಿಸೆಂಟ್ ಇದ್ನಿ ರೀ. 8ನೇ ಕ್ಲಾಸಿಂದ ಒಂದು ಹಾಸ್ಟೆಲ್ ಕಾಲೇಜಿಗೆ ಹೇಳಿದೆ, PSSCMR ಅಂತ ನಮ್ಮ ದಾವಣಗೆರೆಗೆ. ಅಲ್ಲಿಂದ ಸ್ಟಾರ್ಟ್ ಆಯ್ತು ನೋಡ್ರಿ. ಮಂದಿ ಸಿಕ್ಕರು, ಹುಡುಗರು ಸಿಕ್ಕರು, ದಿನಾ ಚಾಪ್ಟರ್ ನಮ್ಮದು. ಅಂದ್ರೆ ನಮ್ಮ ಅಪ್ಪನ ತಾವ ಹೋಗಕ್ಕೆ ಬಿಡ್ತಿರ್ಲಿಲ್ಲ, ಆದಷ್ಟು ತಡಿತಿದ್ವಿ. ಬಟ್ ಕೆಲವೊಂದೊಂದು ಸರಿ ಹೋದಾಗ ಉಗ್ದಾರ ಇರ್ದಿದ್ದೆ. ರಿತಿಕಾ, ಸಹಜವಾಗಿ ಅಂತ ಒಂದು ಸಿನಿಮಾಗೆ ಒಂದೊಂದು ಕ್ಯಾರೆಕ್ಟರ್ ಇರ್ತೈತಿ. ಬಟ್ ನಿಮ್ಗೆ ಆರಂಭದಲ್ಲಿ ಉಡಾಳನ ಟೊಪ್ಪಿಗೆ ಹಾಕ್ಸ್ಯಾರ. ಸೊ ಹೆಂಗೆ ಅನ್ಸಕತ್ತೈತಿ, ಹೋಗಿ ಆ ಹುಡುಗನ ಜೊತೆಗೆ ಯಾಕೆ ಉಡಾಳ್ಗಿರಿ ಮಾಡ್ತೀರಿ, ಸುಮ್ಮನೆ ಇರ್ಬೋದಿತ್ತಲ್ಲ ಅಂತ? ಇಲ್ಲ, ನಾನು ಆ್ಯಕ್ಚುಲಿ ತುಂಬಾ ಖುಷಿ ಆಗ್ತಿದೆ ಈ ಥರ ಒಂದು ಟೋಪಿ ಹಾಕ್ಸಿದ್ದಕ್ಕೆ. ನೋಡಿ, ನನ್ನ ಟೋಪಿ ಕೂಡ ಎಷ್ಟು ಚೆನ್ನಾಗಿದೆ. ಸೊ ಅದರಿಂದ ಖುಷಿ ಆಗ್ತಿದೆ ಈ ಥರ ಒಂದು ಫಿಲ್ಮಲ್ಲಿ ಮಾಡ್ತಿರೋದು. ನೋಡೋಣ ಇನ್ನು ಫ್ಯೂಚರಲ್ಲಿ. ಎಸ್, ಈಗ ಭಟ್ರು ಹೇಳಾಕತ್ತಿದ್ರು ಭಾಳ ಚಂದ ಉತ್ತರ ಕರ್ನಾಟಕ ಭಾಷೆ ಮಾತಾಡತ್ತಾಳಂತ. ಸೊ ಒಂದು ಸಾಲು ಮಾತಾಡೋದಾದ್ರೆ ನಿಮ್ಗೆ ಎಷ್ಟು ಕಷ್ಟ ಆಗಿತ್ತು, ಹೆಂಗೆ ಆಗತ್ತೈತಿ ಅಂತ ಹೇಳಿ. ಭಟ್ರು ಸರ್ ಹೇಳ್ತಿದ್ರು, ಅದನ್ನೇ ಆ್ಯಕ್ಚುಲಿ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಬಟ್ ನಿಜ ಹೇಳಬೇಕಂದ್ರೆ ನಾನು ಫಸ್ಟ್ ಆಡಿಷನಲ್ಲಿ ಮಾತಾಡಿದೆ. ಅದು ಆ್ಯಕ್ಚುಲಿ ನನಗೆ ಒಂದು ಪದನೂ ಬರ್ತಿರಲಿಲ್ಲ. ಬಟ್ ಅಮೋಲ್ ಸರ್ ತುಂಬಾ ಪ್ರಾಕ್ಟೀಸ್ ಕೊಟ್ಟರು, ತುಂಬಾ ಪೇಷಂಟಾಗಿ ನನಗೆ ತುಂಬಾ ಒಂದು ಹೇಳ್ಕೊಟ್ರು. ಸೊ ಐ ಥಿಂಕ್ ನೋಡೋಣ ಫಿಲಮಲ್ಲಿ ಅದು ಹೆಂಗೆ ಬರ್ತಾ ಇದೆ ಅಂತ. ಎಸ್, ಪೃಥ್ವಿ ಫೈನಲಿ ಇನ್ನೂ ಸಿನಿಮಾ ಬರೋಕ್ಕೆ ಬಾಕಿ ಐತಿ. ಬಟ್ ಈಗಾಗಲೇ ಉತ್ತರ ಕರ್ನಾಟಕ ಮಂದಿಗೆ ಒಂದು ಬೇರೆ ಥರ ಸಿನಿಮಾ ಅನ್ನೋಂಥದ್ದು ಫೀಲ್ ಕೊಡತ್ತೈತಿ. ಉಡಾಳ ಪಕ್ಯ ಏನು ಹೇಳ್ತಾನೆ ಫೈನಲ್ ಏನಂತ? ನಾ ಉಡಾಳ ಪಕ್ಯ ರೀ, ಅಲಿಯಾಸ್ ಪೃಥ್ವಿ ಶಾಮ್ನೂರ್ ಒರಿಜಿನಲ್ ಹೆಸರು. ಇದೇ ವರ್ಷ ಥಿಯೇಟ್ರದಾಗ ಬರ್ತೀವಿ, ನಮ್ಮ ಸಿನಿಮಾ ತರ್ತೀವಿ. ಉಡಾಳ ಭಾಳ ಎಂಜಾಯ್ ಮಾಡ್ತೀರಾ. ಪಕ್ಕ ಉಡಾಳ ಪಿಕ್ಚರ್ ಐತಿ, ಪಕ್ಕ ಎಂಜಾಯ್ ಮಾಡ್ತೀರಾ. ನಿಮ್ಮೆಲ್ಲರೂ ಪ್ರೀತಿ, ಆಶೀರ್ವಾದ, ಸಪೋರ್ಟ್ ನಮ್ಮ ಮೇಲೆ, ನಮ್ಮಂಥ ಹೊಸ ತಂಡದ ಮೇಲೆ ಸದಾ ಇರಲಿ ಅಂತ ಕೇಳ್ಕೊತೀನಿ ರೀ. ಥ್ಯಾಂಕ್ ಯು ಬೆಸ್ಟ್. ಇದಿಷ್ಟು ಇಬ್ಬರು ಉಡಾಳರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಾಲ್ತೇಶ್ ಚೆಕ್ಕಿನ್, TV9 ಬೆಂಗಳೂರು.